ಗಿಲ್ಲಿ ಕನ್ನಡ ಟಿವಿ ಲೋಕದಲ್ಲಿ ಸದ್ಯ ಈ ಹೆಸರಿನದ್ದೇ ಸದ್ದು. ಯಾರ ಬಾಯಲ್ಲಿ ಕೇಳಿದ್ರು ಗಿಲ್ಲಿ ಅವನೇ ಗೆಲ್ಬೇಕಪ್ಪ ಅಂತಿದ್ದಾರೆ. ಅಷ್ಟರ ಮಟ್ಟಿಗೆ ಕಿರುತೆರೆ ಪ್ರೇಕ್ಷಕರಿಗೆ ಮೋಡಿ ಮಾಡಿದ್ದಾರೆ ಗಿಲ್ಲಿ. ಇದೀಗ ಬಿಗ್ ಬಾಸ್ ಅಂತಲ್ಲ, ಈ ಹಿಂದೆ ಗಿಲ್ಲಿ ಇದ್ದ ಎಲ್ಲಾ ಶೋಗಳು ಸಹ ಇಷ್ಟೇ ಫೇಮಸ್. ಹೌದು, ಎಷ್ಟರ ಮಟ್ಟಿಗೆಂದರೆ ಗಿಲ್ಲಿನ ನೋಡಕ್ಕಂತಾನೆ ಎಷ್ಟೋ ಜನ ಟಿವಿ ಮುಂದೆ ಕೂರುತ್ತಿದ್ದಾರೆ. ಗಿಲ್ಲಿ ಮಾಡುವ ಕಾಮಿಡಿ ಕೇಳಿ ಬಿದ್ದು ಬಿದ್ದು ನಕ್ಕು ಸುಸ್ತಾಗಿ ಮಲಗುತ್ತಿದ್ದಾರೆ. ಮನರಂಜನೆ ಹೇಗಿರಬೇಕು ಅಂದ್ರೆ ಹೀಗಿರಬೇಕಪ್ಪ ಎಂದು ಸವಾಲ್ ಹಾಕುವ ಮಟ್ಟಿಗೆ ಗಿಲ್ಲಿ ರಿಯಾಲಿಟಿ ಶೋಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಎಲ್ಲರನ್ನ ನಗಿಸುತ್ತಿದ್ರು. ಕಾಮಿಡಿ ಶೋ, ಡಾನ್ಸ್ ಶೋ ಯಾವುದೇ ಇರಲಿ, ಗಿಲ್ಲಿ ಇದ್ದಾರೆ ಅಂದ್ರೆ ಅಲ್ಲಿ ಅವರೇ ಹೈಲೈಟ್. ಗಿಲ್ಲಿ ಅಂದ್ರೆ TRP ಲೆವೆಲ್ ಕೂಡ ಹಾಗೆ ರೈಸ್ ಆಗ್ತಿತ್ತು. ಮಂಡ್ಯ ಜಿಲ್ಲೆಯ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಗಿಲ್ಲಿ ಇಂದು ಇಡೀ ಕರ್ನಾಟಕಕ್ಕೆ ಗೊತ್ತು. ಹಳ್ಳಿಯಲ್ಲೇ ಇದ್ದುಕೊಂಡು ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡಿ ಲಕ್ಷಗಟ್ಟಲೆ ವ್ಯೂಸ್ ಪಡೆಯುತ್ತಿದ್ದರು. ನಲ್ಲಿ ಮೂಳೆ ಎನ್ನುವ ಬೀಗರೂಟದ ವಿಡಿಯೋ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆದರು. ಅನಂತರ ಗಿಲ್ಲಿ ಎಂಟ್ರಿ ಕೊಟ್ಟಿದ್ದು ಟಿವಿ ರಿಯಾಲಿಟಿ ಶೋಗಳಿಗೆ. ಗಿಲ್ಲಿ ಪ್ರತಿಭೆಗೆ ಮನಸೋತ ರಿಯಾಲಿಟಿ ಶೋ ತನ್ನ ವೇದಿಕೆಗೆ ಕರೆಸಿಕೊಳ್ತು. ಅಲ್ಲಿ ಗಿಲ್ಲಿ ತನಗೆ ಸಿಕ್ಕ ಅವಕಾಶವನ್ನ ಅತ್ಯದ್ಭುತವಾಗಿ ಬಳಸಿಕೊಂಡರು. ತನ್ನ ಕಾಮಿಡಿ ಪಂಚ್ನಿಂದಲೇ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಅವಕಾಶ ಪಡೆದರು. ಇದೀಗ ಬಿಗ್ ಬಾಸ್ ಶೋನಲ್ಲಿ ಮಿಂಚುತ್ತಿದ್ದಾರೆ. ಬಿಗ್ ಬಾಸ್ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ. ಇಲ್ಲಿವರೆಗೂ ಗಿಲ್ಲಿ ಎಲ್ಲಿಯೂ ಪ್ರೇಕ್ಷಕರಿಗೆ ಬೇಸರ ಮಾಡಿಲ್ಲ, ಮನರಂಜನೆ ನೀಡುತ್ತಲೇ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರ್ ಏನೇ ಹೇಳಿದ್ರೂ ಬೈಗುಳಗಳನ್ನ ಸಹ ಹಾಸ್ಯದ ಮೂಲಕವೇ ಹೇಳುತ್ತಾ ಪ್ರೇಕ್ಷಕರ ಹೃದಯವನ್ನ ಮತ್ತೆ ಮತ್ತೆ ಗೆಲ್ಲುತ್ತಲೇ ಇದ್ದಾರೆ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇದ್ದವರಲ್ಲಿ ಬಹುತೇಕರು ಧಾರಾವಾಹಿ ಕಲಾವಿದರೆ. ಎಲ್ಲರನ್ನ ಸೈಡಿಗಟ್ಟಿ ಮೆರೆಯುತ್ತಿದ್ದಾರೆ ಗಿಲ್ಲಿ. ಇದೆಲ್ಲ ಹೇಗ್ ಸಾಧ್ಯ ಅಂತೀರಾ? ಗಿಲ್ಲಿಗೆ ಜನರ ನಾಡಿಮಿಡಿತ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೇಗ್ ಕಾಮಿಡಿ ಮಾಡಬೇಕು, ಎಲ್ ಮಾಡಬೇಕು ಎನ್ನುವುದು ತುಂಬಾ ಚೆನ್ನಾಗಿಯೇ ಅರಿತಿದ್ದಾರೆ. ಕಂಟೆಂಟ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುತ್ತಿದ್ದ ದಿನಗಳಿಂದ ಹಿಡಿದು ರಿಯಾಲಿಟಿ ಶೋಗಳ ಅನುಭವ ಕೂಡ ಗಿಲ್ಲಿಗೆ ತುಂಬಾ ಚೆನ್ನಾಗಿಯೇ ಆಗಿದೆ. ಹಾಗಾಗಿಯೇ ಯಾವ ಕಂಟೆಂಟ್ ವೈರಲ್ ಆಗುತ್ತೆ, ಯಾವ ಕಂಟೆಂಟ್ ಜನರಿಗೆ ಇಷ್ಟವಾಗುತ್ತೆ ಎನ್ನುವ ಸತ್ಯವನ್ನ ತುಂಬಾ ಚೆನ್ನಾಗಿ ಅರಿತು ಕುಡಿದಿದ್ದಾರೆ. ಹಾಗಾಗಿ ಗಿಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟವಾಡಲು ಸಾಧ್ಯವಾಗುತ್ತಿದೆ. ಸಹ ಸ್ಪರ್ಧಿಗಳನ್ನ ಮಾತಿನಲ್ಲೇ ಕಟ್ಟಿ ಹಾಕುತ್ತಾ ತನ್ನ ಇಮೇಜ್ ಅನ್ನ ಬಿಲ್ಡ್ ಮಾಡಿಕೊಳ್ಳುತ್ತಿದ್ದಾರೆ. ಮನರಂಜನೆ ನೀಡುವ ವಿಚಾರದಲ್ಲಿ ಗಿಲ್ಲಿ ಎಲ್ಲಿಯೂ ಸುಸ್ತಾಗಿಲ್ಲ. ಪ್ರೇಕ್ಷಕರನ್ನ ಬೇಜಾನ್ ನಗಿಸುತ್ತಿದ್ದಾರೆ. ಹಾಗಾಗಿ ಅಭಿಮಾನಿಗಳು ಸಹ ಗಿಲ್ಲಿಯ ಕೈ ಬಿಟ್ಟಿಲ್ಲ. ಗಿಲ್ಲಿಯೇ ಗೆಲ್ಲಬೇಕು ಎಂದು ಅಭಿಯಾನ ಮಾಡುತ್ತಿದ್ದಾರೆ. ಗಿಲ್ಲಿ ಕಡೆ ಪ್ರೇಕ್ಷಕರ ಒಲವು ಜಾಸ್ತಿಯಾಗುತ್ತಿದೆ. ಆದರೆ ಈ ಆಟದಲ್ಲಿ ಪ್ರೇಕ್ಷಕರು ಒಂದು ಬಗೆದರೆ ಬಿಗ್ ಬಾಸ್ ಒಂದು ಬಗೆದಂತೆ. ಹಾಗಾಗಿ ಕೊನೆ ಕ್ಷಣದವರೆಗೂ ಬಿಗ್ ಬಾಸ್ ಗೆಲುವು ಯಾರಿಗೆ ಎನ್ನುವ ಕುತೂಹಲ ಕೂಡ ಇದೆ. ಆದರೆ ಗಿಲ್ಲಿ ಅಭಿಮಾನಿಗಳಿಗಂತೂ ಗಿಲ್ಲಿಯೇ ಗೆಲ್ಲೋದು ಎನ್ನುವ ಕಾನ್ಫಿಡೆನ್ಸ್ ಇದೆ.